ಮಕ್ಕಳ ಜ್ಞಾನ ವಿಕಾಸಕ್ಕೆ ಪರೀಕ್ಷೆಗಳು ಸಹಕಾರಿ. ಮುಖ್ಯ ಶಿಕ್ಷಕ ವಿಎಸ್ ಬೆಣಕಲ್ ಹೇಳಿಕೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಹಂತದಲ್ಲಿ ಮಕ್ಕಳು ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಲು ಇಂತಹ ಪರೀಕ್ಷೆಗಳು ಪೂರಕವಾಗಿದ್ದು, ಇದರಿಂದ ಜ್ಞಾನ ವಿಕಾಸ ಪಡೆದುಕೊಳ್ಳಲು ವಿದ್ಯಾರ್ಥಿಗಳು ಮುಂದಾಗಬೇಕು ಅಂತ ಬಳಗೇರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಾಲೆಯ ಶಿಕ್ಷಕ ವಿಎಸ್ ಬೆಣಕಲ್ ಅವರು ಹೇಳಿದರು. ಅವರು ಬಳಗೇರಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಳಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಮುದಾಯ ಹಾಗೂ ಅಕ್ಷಯ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಗಣಿತ ಕಲಿಕಾ ಆಂದೋಲನ 4, 5, 6ನೇ ತರಗತಿ ಮಕ್ಕಳ ಗಣಿತ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಪರೀಕ್ಷೆಗೆ ಸ್ಥಳೀಯ ಶಾಲೆಯ 5 ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಆಗಮಿಸಿದ್ರು. ಪರೀಕ್ಷೆಯ ಕೇಂದ್ರದ ಮೇಲ್ವಿಚಾರಕರಾಗಿ ಸ್ವಯಂ ಸೇವಕರಾದ ಗವಿಸಿದ್ದಮ್ಮ, ಉಮಾ ತುಮರಗುದ್ದಿ, ಶಿಲ್ಪಾ ಹಲಸಿನ್ ಮರದ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಗೌಡ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ತೆಗೆದುಕೊಂಡರು. ಪರೀಕ್ಷೆ ನಂತರದಲ್ಲಿ ವಿದ್ಯಾರ್ಥಿಗಳ ಅಂಕಗಳ ಆಧಾರದ ಮೇಲೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಘೋಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಪ್ಪ ಬೂದಗುಂಪಿ, ರಾಜಶೇಖರ್ ಹುಗಾರ್ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಸತ್ಯಪ್ಪ ಚಲವಾದಿ, ಶಿಕ್ಷಕರಾದ ಬಸವರಾಜ್ ಭಜಂತ್ರಿ, ತಿಪ್ಪಣ್ಣ ಚಲವಾದಿ, ಕುಡುಸಾಬ್ ಮಕಾಂದರ್, ದೊಡ್ಡ ಬಸಪ್ಪ ಬೂದಗುಂಪಿ, ಭೀಮಪ್ಪ ಅಳಗಳಗೇರಿ, ಯಲ್ಲಪ್ಪ ಬ್ಯಾಟಿ ಇನ್ನಿತರ ಶಿಕ್ಷಕರು ಇದ್ದರು. ವರದಿ ಪಂಚಯ್ಯ ಹಿರೇಮಠ್. ಬಳಗೇರಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವಂತಹ ಪ್ರಾಥಮಿಕ ಶಾಲೆಗಳ ಗಣಿತ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿ ಬಿಡುವಾಗಿರುವಂತಹ ಶ್ರೀ ಮಹೇಶ್ ಗೌಡರವರೇ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಗಣಿತದ ಕಲ್ಪನೆಗಳ ಬಗ್ಗೆ, ಗಣಿತದ ಕ್ರಿಯೆಗಳ ಬಗ್ಗೆ ಒಂದು ಪರಿಕಲ್ಪನೆ ಮೂಡಲಿ ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಗಣಿತ ಆಂದೋಲನ ಕಾರ್ಯಕ್ರಮವನ್ನು ಗಣಿತ ಪರೀಕ್ಷೆಯಿಂದ ಏರ್ಪಡಿಸಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಳಗೇರಿಯಲ್ಲಿ ವಿವಿಧ ಶಾಲೆಗಳಿಗೆ ಆಗಮಿಸಿದ ಎಲ್ಲ ಮಕ್ಕಳು ಗಣಿತದ ಪರೀಕ್ಷೆಯನ್ನು ಎಲ್ಲರೂ ನೀಟಾಗಿ ಅಚ್ಚುಕಟ್ಟಾಗಿ ಬರೆದಿದ್ದೀರಿ. ಆ ಒಂದು ನಿಟ್ಟಿನಲ್ಲಿ ಇವತ್ತ ಈ ಪರೀಕ್ಷೆಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಶಾಲೆಯ ವತಿಯಿಂದ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವತಿಯಿಂದ ಅವರಿಗೆ ಉತ್ಪೂರ್ವವಾದಂಥ ಧನ್ಯವಾದ ಅರ್ಪಿಸಬೇಕಾಗುತ್ತೆ. ಮಕ್ಕಳು ಈಗಾಗಲೇ ಪರೀಕ್ಷೆಯನ್ನು 1 ತಾಸುವರೆಗೆ ಅವಕಾಶವನ್ನು ನೀಡಲಾಗಿದ್ದು, ಈ ಪ್ರಾಥಮಿಕ ಶಾಲೆಯಲ್ಲಿ ಬರುವಂಥ 4 ಮತ್ತು 5, 6ನೇ ತರಗತಿ ಮಕ್ಕಳಿಗೆ ಗಣಿತ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ. ಇದಕ್ಕೆ 3 ಕ್ಲಾಸ್ಗೂ ಒಬ್ಬೊಬ್ಬ ಮೇಲ್ವಿಚಾರಕರನ್ನಾಗಿ ನೇಮಿಸಲಾಗಿತ್ತು. ಅವರು ತಮ್ಮ ಕರ್ತವ್ಯವನ್ನು ತಮ್ಮದೇ ಇಲ್ಲಿ ನಿರ್ವಹಿಸಿದ್ದಾರೆ. ಈಗ ಈ ಪರೀಕ್ಷೆ ಮುಗಿದ ನಂತರ ನಮ್ಮ ಮಕ್ಕಳು ಅವ್ರವ್ರು ಅನ್ನದೇ ಒಂದು ಯಾವುದೇ ರೀತಿಯ ಮಕ್ಕಳು ತಮ್ಮದೇ ಅಂತ ಮಕ್ಕಳಂತ ನಮ್ಮ ಹುಡುಗರು ಇವರದ್ದು ಮಳ ಹಾಕಲಾರ್ದಲ್ಲಿ ಯಾವುದೇ ಮಗು ಇರಲಿ ಆ ಪರೀಕ್ಷೆಗೆ ಬರೆದಿರ್ತಕ್ಕಂಥ ಆಧಾರದ ಮೇಲೆ ಅವರ ಅರ್ಹತೆಗೆ ಅನುಗುಣವಾಗಿ ಮಾರ್ಕ್ಸ್ಗಳನ್ನು ಹಾಕಿ ಅವರಿಗೆ ಸೂಕ್ತವಾದಂಥ ಬಹುಮಾನವನ್ನು ಗ್ರಾಮವನ್ನು ಏರ್ಪಡಿಸಲಾಗಿದೆ. ಈಗ ಈ ಪರೀಕ್ಷೆ ಮುಗಿದ ನಂತರ ತಾವೆಲ್ಲ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೆಲ್ಲರೂ ಊಟವನ್ನು ಸೇರಿಸಿದ ನಂತರ ಅಲ್ಲಿ ಮೌಲ್ಯವನ್ನು ಗ್ರಾಮ ಪಂಚಾಯತಿಯವರು ಕೂಡ ಮಾಡಿದ್ದಾರೆ. ಯಾರೋ ನೀವು ಕೂಡ ಅದನ್ನ ಪಾಠ್ಯವಶವನ್ನು ಪಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ದಿವಸ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ